ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ನೀವೇನಾದರೂ ಬೂಂದಿ ಲಾಡ್ ಮಾಡೋದು ಕಷ್ಟ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ನಾವಿಲ್ಲಿ ತೋರಿಸಿರೋ ಎಲ್ಲ ಸ್ಟೆಪ್ಸ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋರು ಕೂಡ ಸ್ವಲ್ಪನೂ ಹದ ಮಿಸ್ ಮಾಡ್ಕೊಳ್ದೇನೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಅಳತೆ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಆದಷ್ಟು ನಯಸ್ಸಾಗಿರೋ ಕಡಲೆ ಹಿಟ್ಟು ತಗೊಂಡ್ರೆ ಚೆನ್ನಾಗಾಗತ್ತೆ. 1 ಕಪ್ ಫುಲ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡು ಫಸ್ಟ್ ಇದನ್ನು ಜರಡಿ ಮಾಡ್ಕೋಬೇಕು. 1 ಕಪ್ ಕಡಲೆ ಹಿಟ್ಟಿಂದ ನನಗಿಲ್ಲಿ 15 ಬೂಂದಿ ಲಾಡ್ಗಳಾಗಿದೆ. ಜರಡಿ ಮಾಡಿರೋ ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಚಿಟಿಕೆ ಅಡಿಗೆ ಸೋಡಾ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ 1 ಲೋಟ ನೀರನ್ನು ತಗೊಂಡು ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡಬೇಕು. ನೀರು ಹಾಕಿದ ಮೇಲೆ ಹೀಗೆ ಸೌಟಿಂದ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪನೂ ಗಂಟುಗಳಾಗೋದಿಲ್ಲ. ಲಾಸ್ಟಲ್ಲಿ ಇದರ ಕನ್ಸಿಸ್ಟೆನ್ಸಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹೀಗಿರಬೇಕು. ಸೌಟಿನ ಹಿಂದ್ಗಡೆ ಈ ಥರ ಲೈನ್ ಎಳೆದ್ರೆ ಈ ರೀತಿ ಇರಬೇಕು. ಹಿಟ್ಟಿನ ಹದ ನೀರಾಗಿದ್ದರೆ ಈ ಲೈನ್ಗಳೆಲ್ಲ ಮುಚ್ಕೊಂಡು ಬಿಡತ್ತೆ. ನಂತರ ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ ಹಾಗೆ 1 ಕಪ್ ಸಕ್ಕರೆ ಅಳತೆಗೆ ಅರ್ಧ ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಬೇಕು. ಸುಮಾರು 7-8 ನಿಮಿಷ ಆದಮೇಲೆ ಪಾಕ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಎಳೆ ಪಾಕ ಬಂದರೆ ಸಾಕು. ಎಳೆ ಪಾಕ ಕಟ್ಟಾಗ್ತಾ ಇದೆ. ಇನ್ನೂ ಗಟ್ಟಿ ಆಗಿಬಿಟ್ರೆ ಉಂಡೆ ಕೂಡ ಗಟ್ಟಿ ಆಗತ್ತೆ. ಇದಕ್ಕೆ 4-5 ಲವಂಗ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಆರದೇ ಇರೋ ಹಾಗೆ ಪ್ಲೇಟ್ ಮುಚ್ಚಿಡಬೇಕು. ಇದಾದ ಕೂಡಲೇ ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಈ ರೀತಿಯಾಗಿರೋ ಸೌಟಿನ ಮೇಲಿಂದ ಹಿಟ್ಟನ್ನು ಹಾಕ್ತಾ ಬಂದರೆ ಬೂಂದಿ ತುಂಬ ಚೆನ್ನಾಗಿ ರೌಂಡ್ ಆಗಿ ಬೀಳ್ತಾ ಬರುತ್ತೆ. ಒಂದು ಸಲಕ್ಕೆ ಒಂದೊಂದೇ ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ಬೂಂದಿ ಕಾಳು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆಗೆ ಹಾಕಿದ ನಂತರ ಇದು ಗರಿ ಆಗೋ ತನಕ ಕರಿಬಾರ್ದು. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದು 20 ಸೆಕೆಂಡ್ಸ್ ಅಷ್ಟು ಎಣ್ಣೆಲಿಟ್ಟರೆ ಸಾಕಾಗತ್ತೆ. ಲಾಸ್ಟಲ್ಲಿ ಉಳಿದಿರೋದನ್ನು ನಾನು ಆದಷ್ಟು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದನ್ನು ಸೇರಿಸ್ತಾ ಇಲ್ಲ ಬೇರೆ ಕಾಳುಗಳ ಜೊತೆ. ಹಾಗೆಯೇ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳೋಕ್ಕೂ ಮೊದಲು ಎಣ್ಣೆ ಬಿಸಿ ಆಗೋದಕ್ಕೆ ಬಿಡಿ. ನಿಮ್ಮ ಹತ್ರ ಈ ರೀತಿಯಾಗಿರೋ ಸೌಟಿಲ್ಲ ಅಂದರೆ ತರಕಾರಿ ತುರಿಯೋದ್ರಿಂದ ಕೂಡ ಹಿಟ್ಟನ್ನು ಹಾಕ್ತಾ ಬೂಂದಿ ಕಾಳು ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಎಣ್ಣೆ ಏನಾದರೂ ಸರಿಯಾಗಿ ಬಿಸಿಯಾಗಿಲ್ಲ ಅಂದರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೂಂದಿ ಹಾಕ್ಕೊಂಡ ನಂತರ ಕಾಳುಗಳೆಲ್ಲ ರೌಂಡಾಗಿ ಬರೋ ಬದಲು ಈ ರೀತಿ ಯಾವುದ್ಯಾವುದೋ ಶೇಪ್ ಆಗಿಬಿಡತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಬಿಸಿಯಾಗಿ ಕಾದಿರೋ ಎಣ್ಣೆಗೇನೆ ಬೂಂದಿ ಕಾಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪನೇ ಇರೋದ್ರಿಂದ ಇದನ್ನು ಕೂಡ ಬೇರೆ ಕಾಳುಗಳ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಎಣ್ಣೆಯಿಂದ ತೆಗೆದಾರಿದ ನಂತರ ಈ ರೀತಿ ಪ್ರೆಸ್ ಮಾಡಿದರೆ ಒಂಥರ ಸಾಫ್ಟಾಗಿ ಬರ್ತಾ ಇದೆ. ತುಂಬ ಗರಿಯಾಗಿರಬಾರ್ದು, ಹಾಗೆಯೇ ಹಿಟ್ಟಿಟ್ಟು ಅನಿಸ್ಬಾರ್ದು. ನಂತರ ಎಲ್ಲ ಬೂಂದಿ ಕಾಳನ್ನು ಸಕ್ಕರೆ ಪಾಕಕ್ಕೆ ಟ್ರಾನ್ಸ್ಫರ್ ಮಾಡಿ ಕ್ಲೀನಾಗಿ ಪಾಕ ಮತ್ತು ಬೂಂದಿ ಕಾಳೆಲ್ಲ ಮಿಕ್ಸ್ ಆಗೋ ಹಾಗೆ ಸೌಟಿಂದ ತಿರುಗಿಸ್ತಾ ಇರಬೇಕು. ನಂತರ ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಇದನ್ನು ಹಾಗೆ ಇಟ್ಬಿಡಿ. ಎಕ್ಸ್ಟ್ರಾ ನಿಮ್ಗೇನು ಸಕ್ಕರೆ ಪಾಕ ಕಾಣಿಸ್ತಿದೆಯೋ ಅದೆಲ್ಲದನ್ನೂ ಆದಷ್ಟು ಬೂಂದಿ ಕಾಳು ಹೀರ್ಕೊಂಡು ಬಿಡತ್ತೆ. ಈ ಅರ್ಧ ಗಂಟೆಲಿ ಮಧ್ಯ ನಾವು 2-3 ಸಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಪ್ಲೇಟ್ ಮುಚ್ಚಿಡಬೇಕು. ನಂತರ 1 ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಮಾಡಿ 1/4 ಕಪ್ ಗೋಡಂಬಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ 1/4 ಕಪ್ ಒಣ ದ್ರಾಕ್ಷಿ ಹಾಕಿ ಇದು ದಪ್ಪಗಾಗೋ ತನಕ ಫ್ರೈ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಬೂಂದಿ ಕಾಳನ್ನೆಲ್ಲ ಪಾಕಕ್ಕೆ ಹಾಕಿ 20 ನಿಮಿಷ ಆಗಿದೆ. ಆಲ್ಮೋಸ್ಟ್ ಪಾಕ ಎಲ್ಲ ಹೀರ್ಕೊಂಡಿದೆ. ಇಷ್ಟೇ ಆದರೂ ಸಾಕು. ನಾನಿಲ್ಲಿ ಮತ್ತೆ 10 ನಿಮಿಷ ಹಾಗೆ ಬಿಟ್ಟು ಅರ್ಧ ಗಂಟೆ ಆದಮೇಲೆ ಒಂದು ದೊಡ್ಡದಾಗಿರೋ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸೌಟಷ್ಟು ಬೂಂದಿ ಕಾಳನ್ನು ಮಿಕ್ಸರಿಗೆ ಹಾಕಿ ಒಂದು ಸಲ ನಾಬ್ನ ಆನ್ ಆಫ್ ಮಾಡಿ ಸಾಕು. ನಂತರ ಮಿಕ್ಸರ್ ಮಾಡಿರೋದನ್ನು ಈ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಕೈಯಲ್ಲೇ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಇಲ್ಲಿ ಬೂಂದಿ ಕಾಳೆಲ್ಲ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಂಡಿತ್ತು. ಅರ್ಧ ಗಂಟೆ ನೀವು ಬೂಂದಿ ಕಾಳನ್ನು ಪಾಕದಲ್ಲಿ ನೆನೆಯೋದಕ್ಕೆ ಇಟ್ಮೇಲೂ ಲಾಸ್ಟಲ್ಲಿ ಸ್ವಲ್ಪ ಪಾಕ ಉಳ್ಕೊಂಡಿತ್ತಂದರೆ ಕೂಡ ಏನೂ ಪರವಾಗಿಲ್ಲ.
ಇದರಿಂದ ಉಂಡೆ ಮಾಡ್ತಾ ನಿಮಗೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ ಅಷ್ಟೇ. ಆವಾಗ ಉಂಡೆ ಮಾಡಿ 1 ಓವರ್ನೈಟ್ ಹಾಗೆ ಬಿಟ್ಟರೆ ನೆಕ್ಸ್ಟ್ ಡೇ ಅದು ಸೆಟ್ ಆಗಿಬಿಟ್ಟಿರತ್ತೆ. ಪಾಕ ಸ್ವಲ್ಪನೂ ಉಳಿದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಉಂಡೆ ಚೆನ್ನಾಗೇ ಬರುತ್ತೆ. ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಅಷ್ಟು ತಗೊಂಡು ಉಂಡೆ ಕಟ್ಟಿದರೆ ಮದುವೆ ಮನೆಯಲ್ಲೆಲ್ಲ ಮಾಡೋ ಥರನೇ ಬೂಂದಿ ಲಾಡು ರೆಡಿ ಆಗತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೂಂದಿ ಲಾಡನ್ನು ನಾವು ಮನೇಲೇ ಮಾಡ್ಕೊಳ್ಬೋದು ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಇನ್ನಷ್ಟು ಒಳ್ಳೆಯ ರೆಸಿಪೀಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.